ದ್ರೌಪದಿಗೆ 5 ಜನ ಗಂಡಂದಿರು ಯಾಕೆ ನಿಮಗೆ ಗೊತ್ತಾ? ಪೂರ್ವದಲ್ಲಿ ವಿದರ್ಭ ರಾಜ್ಯದಲ್ಲಿ ಕಲ್ಯಾಣಿ ಎಂಬ ಒಬ್ಬ ಯುವರಾಣಿ ಇದ್ದಳು. ಇವಳು ಹುಟ್ಟಿದಾಗಿನಿಂದಲೇ ಕುರೂಪಿ. ಇವಳನ್ನು ಮದುವೆಯಾಗಲು ಯಾರೊಬ್ಬರೂ ಸಹ ಮುಂದೆ ಬರುತ್ತಿರಲಿಲ್ಲ. ಆಗ ಇವಳು ಅಡವಿಯಲ್ಲಿ ಹೋಗಿ ಶಿವನಿಗಾಗಿ ಘೋರವಾದ ತಪಸ್ಸನ್ನು ಮಾಡುತ್ತಾಳೆ. ಶಿವನು ಪ್ರತ್ಯಕ್ಷನಾಗಿ ಯಾವ ವರ ಬೇಕು ಕೇಳು ಎಂದಾಗ, ನನಗೆ ಮುಂದಿನ ಜನ್ಮದಲ್ಲಿ ಧರ್ಮಪರ ಹೋರಾಡುವವನು ಪತಿಯಾಗಿ ಬರಬೇಕೆಂದು ಕೇಳಿದಳು. ಇದಕ್ಕೆ ಶಿವನು ತಥಾಸ್ತು ಎಂದನು. ಅತಿ ಬಲವಂತನು ಪತಿಯಾಗಿ ಬರಬೇಕೆಂದು ಕೇಳಿದಳು. ಮತ್ತೆ ಶಿವನು ತಥಾಸ್ತು ಎಂದನು. ಯುದ್ಧದಲ್ಲಿ ಅಪಜಯವನ್ನೇ ಕಾಣದ ವೀರನು ಪತಿಯಾಗಿ ಬರಬೇಕು ಎಂದಳು. ಮತ್ತೆ ಶಿವನು ತಥಾಸ್ತು ಎಂದನು. ನನ್ನ ಪತಿ ಸುಂದರವಾಗಿರಬೇಕು, ನನ್ನನ್ನು ಪ್ರೇಮದಿಂದ ನೋಡಿಕೊಳ್ಳಬೇಕು ಎಂದು ಕೇಳಿದಳು. ಇದಕ್ಕೆ ಶಿವನು ತಥಾಸ್ತು ಎಂದನು. ಹೀಗೆ ಅವಳಿಗೆ ಗೊತ್ತಿಲ್ಲದೇನೆ 5 ಕೋರಿಕೆಯನ್ನು ಕೋರಿಕೊಂಡು ಈ ಜನ್ಮದಲ್ಲಿ ದ್ರೌಪದಿಯಾಗಿ ಜನಿಸಿ, ಧರ್ಮಪರ ಇರುವ ಧರ್ಮರಾಯನನ್ನು, ಅತಿ ಬಲವಂತನಾಗಿರುವ ಭೀಮನನ್ನು, ಯುದ್ಧದಲ್ಲಿ ಸೋಲೆ ಕಾಣದ ಅರ್ಜುನನನ್ನು, ಅಂದವಾಗಿರುವ ನಕಲನನ್ನು ಹಾಗೂ ತನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಸಹದೇವನನ್ನು ಒಟ್ಟು 5 ಜನ ಪತಿಯರನ್ನಾಗಿ ಸ್ವೀಕರಿಸಿದಳು.